आप देख रहे हैं यूटीवी न्यूज। मैं आपके साथ महबूब शेख। बीजापुर में अंतर्राष्ट्रीय महिला दिवस का आयोजन। शहर बीजापुर के कांग्रेस ऑफिस में महिला दिवस मनाया गया। इस मौके पर कांग्रेस एमपी उम्मीदवार राजू अलगूर, कांग्रेस नेता अब्दुल हमीद मुशरीफ समेत और भी कई पदाधिकारी कार्यकर्ता मौजूद थे। हमारे माध्यम से महिला जिला अध्यक्ष विद्या रानी तुंगड़ ने बात करते हुए कहा कि इस लोकसभा चुनाव में सभी महिलाओं द्वारा ये शपथ ली है कि हम सब महिला कार्यकर्ता इस चुनाव में हम अपनी पूरी कोशिश करके हमारे उम्मीदवार यानी कांग्रेस उम्मीदवार राजू अलगूर को जीत दिलाएंगे। और मैं जिला अध्यक्ष होने के कारण पूरे 8 क्षेत्र में कांग्रेस के 10 गारंटी योजना को लोगों तक पहुंचाकर समझाएंगे, कहा विद्या रानी तुंगड़ ने। ಅಧ್ಯಕ್ಷ ಮೇಡಮ್ ರಾಗಿ ಮಾಡೋದು ಅಂತ 8 ತಾರೀಕಿನಿಂದ ಮಾಡ್ಲಿಕ್ಕತ್ತಿದ್ರು. ಇಲೆಕ್ಷನ್ ಡಿಕ್ಲೇರ್ ಆಯ್ತು, ನಿಮ್ಗೆ ಏನು ಮಾಡೋಕ್ಕಾಗಿಲ್ಲ. ಆಫೀಸ್ದೊಳಗೆ ನೀವು ದಿನಾಚರಣೆ ಮಾಡ್ಲಿಕ್ಕತ್ತೀವಿ, ನಿಮ್ಗೆ ಶುಭಾಶಯ ಕೊಡ್ಲಿಕ್ಕತ್ತೀವಿ. ಮೇಡಮ್ ಹೇಳ್ಯಾರ, ರಾಜು अलगूर ಸಾಹೇಬರು ಟಿಕೆಟ್ ಸಿಗ್ತೈತೆ ಅಂತ ಮೊದಲು ಹೇಳಿದ್ವಿ. ಟಿಕೆಟ್ ಅವ್ರಿಗೆ ಆಗೈತಿ. ನಮ್ಮ ಕೆಲಸ ಮನೆಗೆ ಹೋಗಬೇಕು. ಅವ್ರು ಬ್ಯಾಲೆಟ್ ಪೇಪರ್ ಕೊಡ್ತಾರೆ. ಇನ್ನೊಂದು 5 ಗ್ಯಾರಂಟಿದು, ಈಗ ಮತ್ತೊಂದು 5 ಗ್ಯಾರಂಟಿ 10 ಗ್ಯಾರಂಟಿದು ಮನೆಗೆ ಹೋಗಿ ನಿಮ್ಮ ಹಳೆಯಾಗ ಬ್ಲಾಕ್ ಅಧ್ಯಕ್ಷಗಳಿಗೆ ಸಂಜೆ 5 ಮ್ಯಾಗೆ ಸಿಗ್ತಾರೆ. ಮುಂಜಾನೆ 8ರಿಂದ 1 ತನಕ ಯಾರೂ ಸಿಗಂಗಿಲ್ಲ. ನೀವು ಸಂಜೆಗೆ ಹೋಗಿ 8:30 9 ತನಕ ನೀವು ಮಾಡಿ. ರಾಜು अलगूर ಸಾಹೇಬ್ ನಿಂತಿಲ್ಲ, ನೀವೇ ನಿಂತಿರೋದು ಮಾಡಬೇಕಿತ್ತು. ಈ ಕೆಲಸ ನೀವು ನಿಂತಿರೋದು ಮಾಡಿದರೆ ನಮ್ಮ अलगूर ಸಾಹೇಬ್ 100 ಸಾಹೇಬ್ ಗೆದ್ದು ಖಚಿತದ. 25 ವರ್ಷ ಆಯ್ತು ನಮ್ಮ ಕ್ಯಾಂಡಿಡೇಟ್ ಗೊತ್ತಿಲ್ಲ. ನಮ್ಮ ಕ್ಯಾಂಡಿಡೇಟ್ ಭಾರಿ ಕ್ಯಾಂಡಿಡೇಟ್ ಕೊಡ್ತಾರೆ. ನಮ್ಗೆ ಈ ಕ್ಯಾಂಡಿಡೇಟ್ ನೀವು ಯಾವಾಗ ಬೇಕಾದೋ ಹಿಡಿದು ನಮ್ಮ ಜಾತಿ ಮಾತಾಡ್ಬೋದು. ನಾವು ಇವ್ರು ಹೇಳ್ಕೊಂಡು ಯಾರು ಹೋಗ್ಲಾಕ ನಿಂದರ್ಸಿ ನೀವು ಮಾತಾಡ್ಬೋದು. ಬೇರೆಯವ್ರಿಗೆ ಯಾರು ನಿಂದರ್ಸಿ ಮಾತಾಡೋದು, ಅದು ಯಾರು ಮಾತಾಡ್ತಿದ್ದಿಲ್ಲ. ಇವರು ಮಾತಾಡ್ತಾರೆ, ಮಾಡ್ತಾರೆ, ನಿಮ್ಮ ಕೆಲಸ ಮಾಡ್ತಾರೆ. ನೀವು ಇವ್ರ ಸಲುವಾಗಿ ಬರೀ 37 ದಿವಸ ಉಳಿದೈತಿ. ದಿವಸ ಕೆಲಸ ಮಾಡಬೇಕು. ಬರೀ 37 ದಿವಸದೊಳಗೆ 4 ತಾಸು 5 ತಾಸು ಕೆಲಸ ಮಾಡಿ. ಈಗ 15 ತಾರೀಕು ಎಲ್ಲರೂ ಬರಬೇಕು. ನಾಮಿನೇಷನ್ ಮಾಡೋನು ಮತ್ತೆಲ್ಲರೂ ಕೂಡಿ अलगूर ಸಾಹೇಬ್ರಿಗೆ ಹಾರಿಸ್ತಾರ. ನಾವು ಕುಡಿಬೇಕು. ಇವ್ರಿಗೆ ಟೈಮ್ ಇಲ್ಲ, ಎಲ್ಲ ಹಳೆ ಹೋಗ್ಲಾಕ ಟಚ್ ಆಗಂಗಿಲ್ಲ. ಇವರು 1 ಜಡ್ಪಿಗರೆ ಬರ್ತಾರೆ, 2 ಜಡ್ಪಿ ಮಂದಿ ಕೂಡಿಸಿ ಮಾಡ್ತಾರೆ. ನಾವು ನೀವು ಖಾಲಿ ಇರ್ತೀವಿ, ನಾವು ಕೂಡಿ ಮಾಡಬೇಕು ಕೆಲಸ. ಮತ್ತೊಮ್ಮೆ ಮಾಡ ದಿನಾಚರಣೆ ಶುಭಾಶಯ. ಇಂತಿಷ್ಟು ಏರಿಯಾಗಳು, ಇಂತಿಷ್ಟು ಊರುಗಳು ಅಂತ ಹೇಳಿ ಏನ್ ಮೇಡಮ್ ಹೇಳಿದ್ರಲ್ಲ, ಅದೇ ತರ ನಾವು ಒಂದು ಟಿಪಿ ಹಾಕೊಂಡು अलगूर ಸರ್ ನಮ್ಮ ಜೊತೆ ಬರ್ಲಿ ಬರ್ದೇ ಇರಲಿ, ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡಬೇಕು. ಅದ್ರಾಗ ಹೆಚ್ಚಿನ ಒಂದು ಮಹಿಳೆಯರು ನಾವು ವರ್ಕ್ ಮಾಡ್ಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ, ನಾಳೆ 1ನೇ ತಾರೀಕು ವಾರ್ಡ್ ನಂಬರ್ 32, 33, 34ರಲ್ಲಿ ಒಂದು ಇದು ಪ್ರಚಾರ ಸ್ಟಾರ್ಟ್ ಆಗ್ತಾ ಇದೆ. ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಬಲೇಶ್ವರ ನಾಕಾದಿಂದ ಸ್ಟಾರ್ಟ್ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು
ಇವತ್ತು ವಿಜಯಪುರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಅಧಿಕೃತವಾಗಿ ಲೋಕಸಭಾ ಚುನಾವಣೆಯ ಒಂದು ಪ್ರಚಾರಾರ್ಥವಾಗಿ ಚಾಲನೆಯನ್ನು ನಮ್ಮ ಲೋಕಸಭಾ ಅಭ್ಯರ್ಥಿಗಳಂತ ರಾಜು ಆಲ್ಗೂರ್ ಸರ್ ನೇತೃತ್ವದಲ್ಲಿ ಅಧಿಕೃತವಾಗಿ ಚಾಲನೆಯನ್ನು ಕೊಡಲಾಯಿತು. ಒಂದು ಮಹಿಳೆಯರ ಸಂಕೇತವಾದಂಥ ಒಂದು ಸಾಂಪ್ರದಾಯಿಕದ ಸಂಕೇತವಂತ ಆರತಿ ಮಾಡುವ ಮೂಲಕ ನಾವು ವಿಜಯಪುರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿಂದ ಚಾಲನೆಯನ್ನು ಕೊಟ್ಟಿವಿ. ಮುಂಬರುವಂಥ ಒಂದು ಚುನಾವಣೆಯ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ದ ಪಾತ್ರ ಭಾಳ ದೊಡ್ಡದೈತಿ. ಯಾಕಂದ್ರೆ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಕೆಲಸ ಗ್ಯಾರಂಟಿ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸುವಂಥ ಕೆಲಸ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕೇಂದ್ರದಿಂದ 10 ಯೋಜನೆಗಳು ಮತ್ತು ನಮ್ಮ ರಾಜ್ಯದ 5 ಯೋಜನೆಗಳನ್ನ 2 ಯೋಜನೆಗಳನ್ನ ನಾವು ಪ್ರತಿ ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ವಿಜಯಪುರ ಜಿಲ್ಲೆಯಲ್ಲಿ ಮಾಡ್ತೀವಿ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಇವತ್ತು ಮೋದಿ ಅಲೆ BJP ಅಲೆ ಅಂತ ಮಾತಾಡ್ತಾ ಇದ್ರು. ಯಾವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನೌನ್ಸ್ ಆಯಿತು, ಅಧಿಕೃತವಾಗಿ ರಾಜು ಆಲ್ಗೂರ್ ಸರ್ ಅಭ್ಯರ್ಥಿ ಅಂತ ಗೊತ್ತಾಯಿತು, ಅವತ್ತು ಕಾಂಗ್ರೆಸ್ ಅಲೆ ಚಾಲೂ ಆಯಿತು, ರಾಜು ಆಲ್ಗೂರ್ ಸರ್ ಅಭ್ಯರ್ಥಿ ಅಲೆ ಚಾಲೂ ಆಯಿತು ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು 100ಕ್ಕೆ 100ರಷ್ಟು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜು ಆಲ್ಗೂರ್ ಸರ್ ಗೆಲ್ತಾರೆ. ಅದಕ್ಕೆ ನಮ್ಮ ಮಹಿಳಾ ಕಾಂಗ್ರೆಸ್ ಪಾತ್ರ ಭಾಳ ದೊಡ್ಡದ. ನಾವು ಅತಿ ಸಮರ್ಪಕವಾಗಿ ನಮ್ಮ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಈ ಕೆಲಸವನ್ನು ಮಾಡ್ತದೆ ಅಂತ ಹೇಳಕ್ಕೆ ಇಚ್ಛೆ. ಇಂದು ಮಹಿಳಾ ದಿನಾಚರಣೆಯಿಂದ ಏನು ಇವತ್ತು ಕಾಂಗ್ರೆಸ್ ಆಫೀಸ್ನಲ್ಲಿ ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ ಆಫೀಸ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮಹಿಳಾ ದಿನಾಚರಣೆಯ ಸಲುವಾಗಿ ರಾಜು ಆಲ್ಗೂರ್ ಅವರ ಒಂದು ಚುನಾವಣೆಯ ನಿಮಿತ್ತವಾಗಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೆವು. ಆ ಸಭೆಯಲ್ಲಿ ನಮ್ಮ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಸೂಚನೆ ಕೊಡುವ ಮುಖಾಂತರ ಗ್ಯಾರಂಟಿ ಯೋಜನೆಗಳನ್ನು ಪ್ರತಿಯೊಂದು ಮನೆಗಳಿಗೂ ತಲುಪಿರುತ್ತವೆ. ಆ ತಲುಪಿದ್ದಂತಹ ಮನೆಗಳಲ್ಲಿ ನಾವು ಹೋಗಿ ವೋಟ್ ಕೇಳಲಿಕ್ಕೆ ನಮಗೊಂದು ಹಕ್ಕಿದೆ. ಯಾಕಂದರೆ ಮೋದಿಯವರು ಬರೀ ಸುಳ್ಳು ಹೇಳಿ ಅವರ ಪ್ರಚಾರದಿಂದ ಬರೀ ಸುಳ್ಳಿನಿಂದ ಯಾವುದೇ ಒಂದು ವೋಟ್ ಕೇಳಲಿಕ್ಕೆ ಅವರು ಯೋಗ್ಯರಿಲ್ಲ. ನಾವು ಕೆಲಸ ಮಾಡಿಬಿಟ್ಟು ಅವ್ರ ಹತ್ರ ಹೋಗಿ ವೋಟ್ ಕೇಳಲಿಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿರುವಂತಹ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವೊಂದು ಈ ಮೀಡಿಯಾ ಮುಖಾಂತರ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಪ್ರತಿಯೊಬ್ಬರೂ ಈಗ ಹೋಗ್ತಾರೆ ಹಳ್ಳಿಗಳಲ್ಲಿ, BJP ಅವರು ಇರ್ಬೋದು, ನಾವಿರ್ಬೋದು ಮತ್ತು JDSನವ್ರು ಇರ್ಬೋದು, ಹೋದಾಗ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡದೇ ಇದ್ದಾಗ ಅವರು ಕೇಳ್ತಾರೆ ಹಳ್ಳಿಯಲ್ಲಿ ಜನ ನೀವೇನು ಮಾಡಿದ್ದೀರಿ ಅಂತೇಳಿ. BJP ಅವರಿಗೆ ಇಷ್ಟು ಸರಿ ಕೇಳಿದ್ದಾರೆ, ಬಟ್ ಯಾವುದೇ ರೀತಿ ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ದು ಒಂದು ಕೂಡ ಇಲ್ಲ ಅವ್ರದ್ದು. ಹೀಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಒಂದು ಬಲ ತುಂಬಿಸುವಂಥ ಕೆಲಸ ಏನಾದರೂ ಮಾಡಿದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರಾದಂತಹ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಸಾಹೇಬರು, ಹಾಗೂ ಮೇಲೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ಪ್ರಿಯಾಂಕಾ ಗಾಂಧಿ ಇವರು ಎಲ್ಲರೂ ಕೂಡ ನಮಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಮಹಿಳೆಯರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದರಲ್ಲೂ ಅವಕಾಶ ಇದೆ. ಗ್ಯಾರಂಟಿ ಯೋಜನೆಗಳಲ್ಲಿರ್ಬೋದು ಮತ್ತು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಎರಡೂ ಕಡೆಯೂ ನಮಗೆ ಮಹಿಳೆಯರಿಗೆ ಒಂದು ಸದಾವಕಾಶ ಮಾಡಿಸ್ಕೊಟ್ಟಿದ್ದಾರೆ. ಯಾಕಂದ್ರೆ ಇವತ್ತು ನಾವೇನು ಪ್ರತಿಯೊಂದು ಬಸ್ನಲ್ಲಿರ್ಬೋದು ಮತ್ತು ತಿಂಗಳ 2,000 ರೂಪಾಯಿ ಇರ್ಬೋದು, ಮಕ್ಕಳಿಗೆ ಒಂದು ಏನು ಎಜುಕೇಷನ್ ಸಲುವಾಗಿ ಅಮೌಂಟ್ ಇರ್ಬೋದು, ಶಕ್ತಿ ಯೋಜನೆ, ಈ ಥರ ನೂರಾರು ಕೆಲಸಗಳನ್ನು ಅವ್ರು ಮಾಡಿಕೊಟ್ಟಿದ್ದಾರೆ. ನಮಗೆ ಯಾವುದೇ ಒಂದು ಸಂಕೋಚ ಇಲ್ಲದೆ ನಾವು ಮತದಾರರಲ್ಲಿ ವೋಟ್ ಕೇಳುವಾಗ ನಾವು ಒಂದು ಹುಮ್ಮಸ್ಸಿನಿಂದ ಹೋಗಿ ವೋಟ್ ಕೇಳಿ ನಾವು ವೋಟ್ ಪಡ್ಕೊಳ್ಳುವಲ್ಲಿ ಯಶಸ್ವಿ ಆಗ್ತೀವಿ ಅಂತ ಹೇಳ್ಬಿಟ್ಟು ನಾನು 2 ಮಾತುಗಳನ್ನ ಹೇಳ್ತೀನಿ. रमीज़ा नदाफ, हुई ब्लॉक अध्यक्ष। अस्सलाम वालेकुम। आज हम यहाँ बीजापुर में कांग्रेस ऑफिस में महिला दिनाचरण करने गए हैं। राजू आलगूर सर और संबनी सर, मुशरफ सर आए थे। हमें महिला दिनाचरण MP इलेक्शन के बारे में पूर्वभावी सभा करी। कांग्रेस गारंटी योजना के बारे में हर घर को जाकर हमें इलेक्शन बारे में बोलती, और इसका MP इलेक्शन ये बार महिला उत्तेजना मिला को लीड शिलेखाती कर को हमें गारंटी देती। मुस्कान शिरपुरा, कोलार तालुक ब्लॉक अध्यक्ष। ऐसे ही खबर देखने के लिए UTV न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए। आपके विचार हमारे लिए बहुत मायने रखते हैं।